ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರದೀಗ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾದಂಥ ಒಂದು ನೋಟಿಫಿಕೇಷನ್ನ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಒಂದು ವಿಡಿಯೋದಲ್ಲಿ ಅಧಿಕೃತವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರವರ ಕಚೇರಿ ಕರ್ನಾಟಕ ರಾಜ್ಯ ಅಂತಲೂ ಕೂಡ ತಿಳಿಸಲಾಗಿದ್ದು, ದಿನಾಂಕ 11/3/2025ರಂದು ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿರುತ್ತೆ. ಇವರಿಗೆ ಸರ್ಕಾರ ಅವರ ಮುಖ್ಯ ಕಾರ್ಯದರ್ಶಿಗಳು, ಒಳಾಡಳಿತ ಇಲಾಖೆ, ವಿಧಾನಸೌಧ, ಬೆಂಗಳೂರು. ವಿಷಯ ಏನು ಅಂತಂದರೆ, ಮಾನ್ಯರೇ, ವೈರ್ಲೆಸ್ ಘಟಕದ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಕುರಿತು ಅಂತಲೂ ಕೂಡ ನೀಡಲಾಗಿದ್ದು, ಇಲ್ಲಿ ಉಲ್ಲೇಖವನ್ನು ಕೂಡ ನೀಡಲಾಗಿರುತ್ತೆ. ಇಲ್ಲಿ ಗಮನಿಸ್ತಾ ಇರ್ಬೋದು, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು CL ಮತ್ತು M ರವರ ಉಲ್ಲೇಖಿತ ಪತ್ರದಲ್ಲಿ ರಾಜ್ಯದ ಹಲವಾರು ಜಿಲ್ಲಾ ಅಥವಾ ನಗರಗಳಲ್ಲಿ ನಿಯಂತ್ರಣ ಕೊಠಡಿಗಳಲ್ಲಿ ದೈನಂದಿನ ಕರ್ತವ್ಯಗಳ ಜೊತೆಗೆ ERSI, ವಿವಿಧ ಸಾಮಾಜಿಕ ಜಾಲತಾಣ ಇತ್ಯಾದಿ ಆಧುನಿಕ ತಂತ್ರಜ್ಞಾನಗಳ ಕರ್ತವ್ಯಗಳನ್ನು ಹೆಚ್ಚಾಗಿರುವ ಕಾರಣ ಹಾಗೂ ಪ್ರಸ್ತುತ ಕರ್ತವ್ಯಗಳನ್ನು ನಿರ್ವಹಿಸುತ್ತಿರುವಂಥ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳ ಕರ್ತವ್ಯದ ಒತ್ತಡ ತಗ್ಗಿಸುವ ಹಿತದೃಷ್ಟಿಯಿಂದ ಪೊಲೀಸ್ ವೈರ್ಲೆಸ್ ಘಟಕದಲ್ಲಿ ಪ್ರಸ್ತುತ ರಿಕ್ತವಿರುವಂಥ ಈ ಕೆಳಕಂಡ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಸರ್ಕಾರದ ಮಂಜೂರಾತಿ ಪಡೆಯಲು ಕೋರಿರುತ್ತಾರೆ ಹಾಗೂ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಣ ವಿವರಗಳನ್ನು ಒದಗಿಸಿರುತ್ತಾರೆ ಅಂತಲೂ ಕೂಡ ನೀಡಲಾಗಿದೆ. ಸ್ನೇಹಿತರೆ, ಪೊಲೀಸ್ ಇಲಾಖೆಯಲ್ಲಿ ವೈರ್ಲೆಸ್ ಕಾನ್ಸ್ಟೇಬಲ್ ಮತ್ತು PSI ಹುದ್ದೆಗಳ ನೇಮಕಾತಿಯಾಗಿ ತುಂಬ ವರ್ಷಗಳೇ ಕಳೆದಿದೆ. ಹಾಗಾಗಿ ಇದೀಗ ಅಧಿಕೃತವಾಗಿ ಪ್ರೆಸೆಂಟ್ ಖಾಲಿ ಇರುವಂಥ ಹುದ್ದೆಗಳು ಮತ್ತು ಈ ಒಂದು ಪೊಲೀಸರಿಗೆ ಅಲ್ಲಿರುವಂಥ ಪೊಲೀಸರಿಗೆ ಒತ್ತಡ ಹೆಚ್ಚಾಗುತ್ತಿರುವಂಥ ಹಿನ್ನೆಲೆಯಲ್ಲಿ ಮತ್ತೆ ವೈರ್ಲೆಸ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಹುದ್ದೆಗಳ ನೇಮಕಾತಿಗೆ ಇದೀಗ ಅಧಿಕೃತವಾಗಿ ಸರ್ಕಾರಕ್ಕೆ ನೇಮಕಾತಿಯನ್ನು ಮಾಡಿಕೊಳ್ಳಲು ಅನುಮತಿಯನ್ನು ಕೂಡ ಕೇಳಲಾಗಿದೆ. ಇಲ್ಲಿ ಗಮನಿಸ್ತಾ ಇರ್ಬೋದು, PSI ವೈರ್ಲೆಸ್ಸಲ್ಲಿ 49 ಹುದ್ದೆಗಳು, ಪೊಲೀಸ್ ಕಾನ್ಸ್ಟೇಬಲ್ ವೈರ್ಲೆಸ್ಸಲ್ಲಿ 229 ಹುದ್ದೆಗಳ ಒಂದು ಅಧಿಸೂಚನೆಗೆ ಇದೀಗ ಪೊಲೀಸ್ ಇಲಾಖೆಯಿಂದ ಸರ್ಕಾರಕ್ಕೆ ಅನುಮತಿಯನ್ನು ಕೂಡ ಕೇಳಲಾಗಿದೆ. ಸ್ನೇಹಿತರೆ, ಈಗ ಆಲ್ರೆಡಿ ನೀವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು, ಈ ಒಂದು ಒಳ ಮೀಸಲಾತಿ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ಹುದ್ದೆಗಳ ಒಂದು ಅಧಿಸೂಚನೆಗಳು ಪ್ರಕಟ ಆಗ್ತಾ ಇಲ್ಲ. ಹಾಗಾಗಿ ಇದರ ಹಿನ್ನೆಲೆಯಲ್ಲಿ ಪ್ರಸ್ತುತ ಈ ಒಂದು ಒಳ ಮೀಸಲಾತಿ ಬಂದ ನಂತರ ನಿಮ್ಮ ಒಂದು ವಯೋಮಿತಿ ಹೆಚ್ಚಳವಾಗುತ್ತೆ. ನೆಕ್ಸ್ಟ್ CRDR ಕಾನ್ಸ್ಟೇಬಲ್, ಪೊಲೀಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ PSI, CRDR PSI ಮತ್ತು ಜೈಲರ್ ವಾರ್ಡರ್ ಹಾಗೂ ಅದರ ಜೊತೆಗೆ ನಿಮಗೆ ಈ ಒಂದು ವೈರ್ಲೆಸ್ ಕಾನ್ಸ್ಟೇಬಲ್ ಮತ್ತು PSI ಹುದ್ದೆಗಳ ನೇಮಕಾತಿ ಅಧಿಸೂಚನೆಗಳು KSRP ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ವಿವಿಧ ನೋಟಿಫಿಕೇಷನ್ಸ್ಗಳು ಪೊಲೀಸ್ ಇಲಾಖೆಯಿಂದ ಬಾಕಿ ಇರುವಂಥ ಒಂದು ಹೊಸ ನೋಟಿಫಿಕೇಷನ್ಗಳಾಗಿರುತ್ತೆ. ಆದಷ್ಟು ಬೇಗ ಈ ಒಂದು ಒಳ ಮೀಸಲಾತಿಯ ಸಂಬಂಧಪಟ್ಟಂತೆ ಬೇಗ ವರದಿ ಬಂದು ಒಳ ಮೀಸಲಾತಿ ಬೇಗ ಜಾರಿಯಾಗಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಒಂದು ಪೊಲೀಸ್ ಇಲಾಖೆಯಲ್ಲಿ, ಅಂತಂದರೆ ನಾನು ಇಲ್ಲಿ ತಿಳಿಸ್ತಾ ಇರೋದು ಓನ್ಲಿ ಪೊಲೀಸ್ ಇಲಾಖೆದಾಗಿರುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ 10,000ಕ್ಕೂ ಹೆಚ್ಚು ಒಂದು ನೋಟಿಫಿಕೇಷನ್ಗಳು, ಅಷ್ಟು ಹುದ್ದೆಗಳು ಖಾಲಿ ಇರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ಗಳು ಕೂಡ ಆಗುತ್ತೆ. ಹಾಗಾಗಿ ಆದಷ್ಟು ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 229 ವೈರ್ಲೆಸ್ ಕಾನ್ಸ್ಟೇಬಲ್ ಮತ್ತು 249 ವೈರ್ಲೆಸ್ PSI ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ಗೆ ಅನುಮತಿಯನ್ನು ಕೂಡ ಕೋರಲಾಗಿರುತ್ತೆ. ಹಾಗಾಗಿ ಆದಷ್ಟು ಯಾರೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಈ ಒಂದು ಉದ್ಯೋಗ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಾಗೂ ಇನ್ನೂ ಹೆಚ್ಚಿನ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.